ಮೇಡಮ್ ನಿಮ್ಗೊಂದು ಪ್ರಶ್ನೆ, ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಕುಡುಕರನ್ನ ಮದುವೆ ಆಗ್ತೀರಾ? ಹೌದು, ಆಗ್ತೀನಿ. ಏನ್ ಮೇಡಮ್ ನಿಜವಾಗ್ಲೂ ಮದುವೆ ಆಗ್ತೀರಾ? ಹೌದು, ಆಗ್ತೀನಿ. ಕುಡುಕರನ್ನ ಕುಡುಕರು ಅಂತ ಅನ್ಬಾರ್ದು, ಏನಂತ ಕರಿಬೇಕು ಮೇಡಮ್? ಮದ್ಯ ಪ್ರಿಯರು ಅಂತ ಅನ್ಬೇಕು. ಸಾರಿ ಮೇಡಮ್, ಇನ್ ಮುಂದೆ ಯಾವತ್ತೂ ಹಂಗ್ ಕರಿಯಲ್ಲ. ಹೌದು, ಮದ್ಯ ಪ್ರಿಯರನ್ನೇ ಯಾಕೆ ಮದುವೆ ಆಗ್ಬೇಕು? ಅವರು ದಿನ ಪೂರ್ತಿ ದುಡಿತಾರೆ, ಕಷ್ಟ ಪಡ್ತಾರೆ, ಸಾಯಂಕಾಲ ಮೈ ನೋವಿಗೆ ಹೋಗಿ ಕುಡಿತಾರೆ, ಟ್ಯಾಕ್ಸ್ ಕಟ್ತಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಮ್ಮ ಸರ್ಕಾರ ಚೆನ್ನಾಗಿ ನಡೆಯುತ್ತಿದೆ ಅಂದ್ರೆ ಮದ್ಯ ಪ್ರಿಯರೇ ಕಾರಣ. ಅವ್ರನ್ನ ಕುಡುಕ, ಸಾರಾಯಿ ಸರ್ದಾರ, ಮನೆಯಾಳ ನನ್ ಮಗ ಅಂತ ಬೈತಾರೆ. ಅವ್ರನ್ನ ಒಂದ್ಸತಿ ಮದ್ವೆ ಆಗಿ ನೋಡಿ ಜೀವನ ಪೂರ್ತಿ ಚೆನ್ನಾಗಿರ್ತೀರಾ? ಯಾರು ನನ್ ಬಗ್ಗೆ ಒಳ್ಳೇದನ್ನ ಮಾತಾಡಿದ್ದು ಇಲ್ಲಿ? ನಾನೇ. ಧನ್ಯವಾದಗಳು ಮೇಡಮ್. ಇವತ್ತಿನಿಂದ ಯಾರಾದ್ರೂ ನಮ್ಗೆ ಗೌರವ ಕೊಡ್ತಿದ್ದಾರೆ ಅಂದ್ರೆ ಮೊದಲು ನೀವೇ. ಇವತ್ತಿನಿಂದ ನಾನು ಒಂದು ದಿನ ಕುಡಿಯೋದನ್ನ ನಿಲ್ಲಿಸ್ಬಿಡ್ತೀನಿ. ಹಾಗಾದ್ರೆ ನೀವು ಮದ್ವೆಗೆ ರೆಡಿನಾ? ರೆಡಿನೇ. ಆದ್ರೆ ಇವತ್ತೊಂದು ಚಿಕ್ಕ ಕೆಲಸ ಆಗ್ಬೇಕು. ಏನು? ನಮ್ಮ ದೇಶದಲ್ಲಿ ಇವತ್ತಿನಿಂದ ನಮಗೆ ಒಂದು ಪ್ರತ್ಯೇಕ ಸ್ಥಾನ ಕೊಡ್ಬೇಕು. ಯಾರೆಲ್ಲ ನಮ್ಮನ್ನ ಕುಡುಕರು ಅಂತ ಬೈತಾರೋ ಅವ್ರಿಗೆ ಜೈಲ್ ಶಿಕ್ಷೆ ಆಗ್ಬೇಕು ಅಷ್ಟೇ. ನಮ್ಮನ್ನ ಮದುವೆ ಆಗಲು ಯಾರು ನಿರಾಕರಿಸ್ತಾರೋ, ಅವಮಾನ ಮಾಡ್ತಾರೋ ಅವ್ರಿಗೂ ಕೂಡ ಜೈಲ್ ಶಿಕ್ಷೆ ಆಗ್ಬೇಕಷ್ಟೆ. ಅಯ್ಯ, ಯಾಕೋ ನನ್ನ ಮಗಳು ಇಲ್ಲಿದ್ದಂಗ ಅವಳಲ್ಲ? ಏನೋ ವಿಷಯ ಕೇಳ್ತೀನಿ ತಡಿ, ನೋಡೋಣ. ಏನಮ್ಮ ಇಲ್ಲಿ ಮಾತುಕತೆ ನಿಂದು? ನಿಮ್ಮ ಮಗಳು ಮದ್ಯಪ್ರಿಯರನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾರೆ, ಹೌದಾ? ಏನಮ್ಮ ಇದು ಕತೆ? ಇವರು ಸರ್ಕಾರನೇ ಸಾಕ್ತಾರೆ, ಇನ್ ನಮ್ಮನ್ ಸಾಕೋದಿಲ್ವಾ? ಅದು ಸರಿನೇ, ಗೌರ್ಮೆಂಟು ಟ್ಯಾಕ್ಸ್ ಮಾತ್ರ ತಗೊಳ್ಕೊಳ್ಳುತ್ತೆ. ನಾವು ಮಾಡಿದ್ದು ತಮಾಷೆಗಾಗಿ. ಕುಡಿಯೋದಕ್ಕಿಂತ ಮುಂಚೆ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅದೇ ದೊಡ್ಡ ಗೆಲುವು ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನ ಮುಗಿಸುತ್ತೇವೆ. ಧನ್ಯವಾದಗಳು.